ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಹಿಂದಿನ ವಿಡಿಯೋದಲ್ಲಿ ಶುದ್ಧ ವಿಭೂತಿ ಅಂದರೆ ಯಾವ ರೀತಿಯಾಗಿರುತ್ತೆ ಮತ್ತು ಯಾವ ರೀತಿಯಲ್ಲಿ ಯಾವ ವಿಧಾನಗಳಲ್ಲಿ ಅದನ್ನು ತಯಾರು ಮಾಡಲಾಗ್ತದೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೆ. ಇಂದಿನ ವಿಡಿಯೋದಲ್ಲಿ ನಾನು ಈ ವಿಭೂತಿ ಅಥವಾ ಭಸ್ಮ ಧಾರಣೆಯಿಂದ ನಮ್ಮ ನರಮಂಡಲ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ, ಹಾಗೆಯೇ ಅದರ ಮಹತ್ವ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ಈ ವಿಭೂತಿಯನ್ನು ಯಾಕೆ 3 ಗೆರೆಗಳಾಗಿ ಹಣೆಗೆ ಧರಿಸಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸತ್ ಪ್ಲಸ್ ಚಿತ್ ಪ್ಲಸ್ ಆನಂದ ಅಂದರೆ ಇಷ್ಟ, ಪ್ರಾಣ, ಭಾವ, ಗುರು, ಲಿಂಗ, ಜಂಗಮ, ಸೃಷ್ಟಿ, ಸ್ಥಿತಿ, ಲಯ, ಅಕಾರ, ಉಕಾರ, ಮಕಾರ ಈ 3 ಸ್ವರೂಪವೇ ವಿಭೂತಿ ಆಗಿದೆ ಅಂತ ಹೇಳಿ ನಮ್ಮ ಹಿರಿಯರು ನಮಗೆ ತಿಳಿಸ್ಕೊಡ್ತಾರೆ. ಮುಖ್ಯವಾಗಿ ನಾವು ಒಂದನ್ನು ಗಮನಿಸಬೇಕು, ಈ ವಿಭೂತಿಯ ಒಂದು ಉಪಯೋಗ ಮಾಡುವಲ್ಲಿ ಯಾವುದೇ ರೀತಿಯ ಜಾತಿ ಭೇದವಿಲ್ಲ, ಎಲ್ಲರೂ ಸಹ ಮಾಡಬಹುದು ಅಂತ ತಿಳಿದಂಥವರು ಹೇಳ್ತಾರೆ. ಹಾಗೆಯೇ ವಿಭೂತಿಯನ್ನು 3 ಬೆರಳುಗಳಿಂದ ನಾವು ಹಣೆಗೆ ಹಚ್ಕೊಳ್ತೀವಿ ಸರ್ವೇ ಸಾಮಾನ್ಯವಾಗಿ ಅಲ್ವಾ, ಇದು ಗೊತ್ತಿರುವಂಥ ವಿಷಯನೇ. ಆದರೆ ಈ 3 ಲೈನ್ಗಳನ್ನು ಯಾವ ರೀತಿಯಾಗಿ ನಾವು ಅರ್ಥೈಸ್ಕೊಳ್ತೀವಿ, ಆ 3 ಲೈನ್ಗಳು ಕೂಡ 3 ಬೆರಳಿಂದ ಹಚ್ಕೊಳ್ಳೋಂತಹ ಲೈನ್ಗಳು ಕೂಡ ಯಾವುದಕ್ಕೆ ಸಂಬಂಧಿಸಿದೆ ಅನ್ನೋದನ್ನು ತಿಳ್ಕೊಳ್ಳೋದಾದರೆ, ಮೊದಲನೇ ಸಾಲು ಅಹಂಭಾವವನ್ನು ತೆಗೆದುಹಾಕುತ್ತದೆ ಅಂತೆ, ಎರಡನೇ ಸಾಲು ನಮ್ಮಲ್ಲಿರುವಂತಹ ಅಜ್ಞಾನವನ್ನು ದೂರ ಮಾಡುತ್ತದೆ, ಹಾಗೆ ಮೂರನೇ ಸಾಲು ನಮ್ಮಲ್ಲಿ ಏನಾದರೂ ಕೆಟ್ಟ ಕರ್ಮಗಳು ಏನಾದರೂ ಉಳಿದಿದ್ದರೆ ಅದನ್ನು ಕೂಡ ತೆಗೆದುಹಾಕುವ ಒಂದು ಕಾರ್ಯವನ್ನು ಈ ಒಂದು 3ನೇ ಸಾಲು ಮಾಡುತ್ತದೆ ಅಂತ ಹೇಳ್ತಾರೆ. ಅಂದರೆ ಆ 3 ಬೆರಳುಗಳಿಂದ ಹಚ್ಕೊಳ್ಳುವಂತಹ 3 ಸಾಲುಗಳಿಗೂ ತನ್ನದೇ ಆದಂತಹ ಮಹತ್ವ ಇದೆ ಅಂತ ಹೇಳ್ತಾರೆ. ಈ ವಿಭೂತಿ ಹಿಂದೂ ಧರ್ಮದಲ್ಲಿ ಪೂಜಾ ಸಾಮಗ್ರಿಯಾಗಿ ಹಾಗೂ ದೇವರಿಗೆ ಅರ್ಪಿಸಿದ ಪ್ರಸಾದವಾಗಿ ಪ್ರಮುಖ ಸ್ಥಾನವನ್ನು ಪಡೆದಿದೆ. ಇದ್ರ ಜೊತೆಗೆ ನಾವು ಇದನ್ನು ಯಾವ ರೀತಿಯಾಗಿ ತಯಾರು ಮಾಡ್ತೇವೆ ಅನ್ನೋದ್ರ ಬಗ್ಗೆ ನಾನು ಹಿಂದೆ ತಿಳಿಸಿದ್ನಲ್ಲ, ಅದ್ರ ಜೊತೆಗೆ ಅಕ್ಕಿ ಹೊಟ್ಟು ಅಂತ ಏನು ಬರುತ್ತಲ್ವ, ಅದರ ಜೊತೆಗೆ ಇನ್ನಿತರ ಗಿಡಮೂಲಿಕೆಗಳನ್ನು ಕೂಡ ಸುಟ್ಟು ತಯಾರು ಕೂಡ ಮಾಡ್ತಾರಂತೆ. ಅದರಿಂದ ವೈಜ್ಞಾನಿಕವಾಗಿರ್ತಕ್ಕಂತಹ ಉಪಯೋಗವನ್ನು ನಾವು ಮಾನವರು ಪಡ್ಕೋಬಹುದು ಅಂತ ತಿಳಿದಂಥ ಜ್ಞಾನಿಗಳು ನಮಗೆ ಕೆಲವೊಂದು ಸಂದರ್ಭದಲ್ಲಿ ತಿಳಿಸಿ ಹೇಳಿರ್ತಾರೆ. ಬಟ್ ನಾವು ಅದ್ರ ಕಡೆಗೆ ಗಮನ ಕೊಟ್ಟಾಗ ಅದನ್ನು ಸಾರ್ಥಕ ಮಾಡ್ಕೋಬಹುದು ಅನ್ನೋದು ನನ್ನ ಆಶಯ. ಯಾವ ರೀತಿಯಾಗಿ ಅಂತ ನೋಡೋದಾದರೆ, ನಾವು ವಿಭೂತಿಯನ್ನು ನಾವು ನಮ್ಮ ದೇಹಕ್ಕೆ ಅಂದರೆ ಧಾರಣೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿರ್ತಕ್ಕಂಥ ಉಷ್ಣತೆಯನ್ನು ನಿಯಂತ್ರಿಸುವ ಶಕ್ತಿ ಆ ವಿಭೂತಿಗಿದೆ ಅಂತ ಹೇಳ್ತಾರೆ. ಅಂದರೆ ಶೀತದಿಂದ ನಮ್ಮ ದೇಹದಲ್ಲಿ ಉಷ್ಣಾಂಶ ಏರುಪೇರಿನಿಂದ ಬರುವಂತಹ ಸಣ್ಣ ಪುಟ್ಟ ಕಾಯಿಲೆಗಳನ್ನು ಶಮನ ಮಾಡೋ ಒಂದು ಗುಣ ಈ ವಿಭೂತಿಗಿದೆ ಅಂತ ಹೇಳ್ತಾರೆ. ಇದರ ಜೊತೆಗೆ ಮುಖ್ಯವಾಗಿ ನಾವು ಹಣೆಗೆ ಇದನ್ನು ಧರಿಸೋದ್ರಿಂದ ನರಮಂಡಲವನ್ನು ಒತ್ತಿ ಅದು ಏಕಾಗ್ರತೆಯ ಒಂದು ಮನೋಭಾವನೆಯನ್ನು ನಮ್ಮಲ್ಲಿ ಅಥವಾ ಮಾನವರಲ್ಲಿ ಬೆಳೆಸುವ ಒಂದು ಕಾರ್ಯವನ್ನು ಈ ವಿಭೂತಿ ಮಾಡುತ್ತೆ ಅಂತ ಹೇಳ್ತಾರೆ. ನಾವು ಇದನ್ನು ಹಣೆಗೆ ಧರಿಸ್ಕೊಂಡಾಗ ಏನಾಗುತ್ತೆ ಅಂದರೆ, ಸೂಕ್ಷ್ಮ ನರಗಳ ಮೇಲೆ ಒತ್ತಡವನ್ನು ಹೇರ್ಬಿಟ್ಟು ಏಕಾಗ್ರತೆಯನ್ನು ಹೆಚ್ಚಿಸುತ್ತಂತೆ. ಇದು ಯಾರೇ ಧಾರಣೆ ಮಾಡಲಿ, ಅಂದರೆ ಪ್ರತಿನಿತ್ಯ ಕೂಡ ಧಾರಣೆ ಮಾಡ್ತಾರಲ್ಲ, ಅವರಿಗೆ ತುಂಬ ಎಫೆಕ್ಟಿವ್ ಆಗಿ ಪರಿಣಮಿಸುತ್ತೆ ಅಂತ ಹೇಳ್ಬೋದು. ಯಾವುದನ್ನೇ ಆಗಲಿ ನಾವು ಪ್ರತಿನಿತ್ಯ ಅದನ್ನು ಪಾಲನೆ ಮಾಡ್ತಾ ಬಂದಾಗ ಅದರ ಒಂದು ಪ್ರತಿಫಲ ಹೆಚ್ಚು ಅಂತ ತಿಳ್ಕೊಬೋದು. ಅದು ಓದೋ ವಿಚಾರದಲ್ಲಿರ್ಬೋದು ಅಥವಾ ನಮ್ಮ ದಿನನಿತ್ಯದ ಕಾರ್ಯಗಳಲ್ಲಿರ್ಬೋದು, ಯಾವುದೇ ಸಿದ್ಧಿ ಪಡಿಬೇಕಂದ್ರೂ ಕೂಡ ಅಷ್ಟೇ. ಒಮ್ಮಿಂದೊಮ್ಮೆಲೆ ಯಾವುದು ಕೂಡ ಸಂಭವಿಸೋದಿಲ್ಲ, ಸಾಧ್ಯನೂ ಕೂಡ ಆಗೋದಿಲ್ಲ. ಸೊ ಅದನ್ನು ನಾವು ಪ್ರತಿನಿತ್ಯ ಪಾಲನೆ ಮಾಡ್ತಾ ಬಂದಾಗ ಅದರ ಒಂದು ಫಲ 100% ಸಿಗಬೇಕು ಅಂದರೆ ಕಾಲಕ್ರಮೇಣವಾಗಿ ನಾವು ಅದನ್ನು ಅನುಸರಿಸ್ತಾ ಹೋಗಬೇಕು. 3 ಬೆರಳುಗಳಿಂದ 3 ಪಟ್ಟಿಗಳನ್ನೇನು ನಾವು ಹಚ್ಕೊಳ್ತೀವಲ್ವ, ಈ 3 ಪಟ್ಟಿಗಳು ಇಚ್ಛಾ, ಕ್ರಿಯಾ, ಜ್ಞಾನ ಶಕ್ತಿಗಳ ಸಂಕೇತ ಅಂತ ಕರೀತಾರೆ. ಇನ್ನು ಈ 3 ಲೈನ್ಗಳನ್ನು ಯಾವುದಕ್ಕೆ ಹೋಲಿಕೆ ಮಾಡ್ತಾರೆ, ಯಾವುದಕ್ಕೆ ಪ್ರತಿನಿಧಿಸುತ್ತೆ ಅಂತ ಹೇಳ್ತಾರೆ ಅಂದರೆ, ವೇದಗಳಾಗಿರ್ತಕ್ಕಂತಹ ಋಗ್ವೇದ, ಯಜುರ್ವೇದ, ಸಾಮವೇದಗಳಿಗೆ ಕೂಡ ಹೋಲಿಕೆ ಮಾಡಲಾಗ್ತದೆ ಈ 3 ಲೈನ್ಗಳನ್ನು. ಆದ್ದರಿಂದಲೇ ಈ ಒಂದು 3 ಪಟ್ಟಿಗಳನ್ನು ಹಣೆ, ಎದೆ, ತೋಳುಗಳಿಗೆ ವಿಭೂತಿ ಪಟ್ಟಿ ಬಳ್ಕೊಳ್ಳೋದ್ರಿಂದ ಶಿವನು ಸಂಪ್ರೀತನಾಗ್ತಾನೆ, ನಾವು ಕೇಳಿದಂಥ ವರಗಳನ್ನು, ನಾವು ಕೇಳಿದಂಥ ಬೇಡಿಕೆಗಳನ್ನು ಈಡೇರಿಸ್ತಾನೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ. ಆದರೆ ಯಾವ ಥರದ ವಿಭೂತಿ ಆಗಿರಬೇಕು ಅನ್ನೋದನ್ನು ನಾನು ಹಿಂದೆನೂ ಕೂಡ ಹೇಳಿದ್ದೆ, ಇವಾಗಲೂ ಕೂಡ ಒಂದ್ಸರಿ ಹೇಳ್ತಾ ಇದ್ದೀನಿ. ಶುದ್ಧವಾಗಿರ್ತಕ್ಕಂತಹ ಹುಲ್ಲನ್ನು ಮಾತ್ರ ತಿನ್ನುವಂತಹ ದೇಸಿ ಹಸುವಿನ ಸಗಣಿಯಿಂದ ಮಾಡಿದಂತಹ ವಿಭೂತಿಯ ಧಾರಣೆ ಮಾತ್ರ ಶ್ರೇಷ್ಠ ಅಂತ ಹೇಳ್ತಾರೆ. ಯಾಕೆಂದರೆ ಇಲ್ಲಿ ಯಾವುದೇ ರೀತಿಯ ರಾಸಾಯನಿಕಗಳ ಬಳಕೆ ಇರೋದಿಲ್ಲ. ವಿಧಾನಗಳ ಮೂಲಕ, ಮಂತ್ರ ಘೋಷಣೆಗಳ ಮೂಲಕ ಮಾಡಿದಂತಹ ವಿಭೂತಿಗೆ ಅಷ್ಟೊಂದು ಶಕ್ತಿ ಇದೆ ಅಂತ ನಮ್ಮ ಪುರಾಣಗಳಲ್ಲಿ, ನಮ್ಮ ಧಾರ್ಮಿಕ ಮನೋಭಾವನೆಯಿಂದ ನೋಡಲಾಗ್ತದೆ.
ನಮ್ಮ ಹಿರಿಯರು ಯಾವುದನ್ನೇ ಅಳವಡಿಸಲಿ, ಯಾವುದನ್ನು ಕೂಡ ಸುಮ್ಮನೆ ಕಾಲಹರಣಕ್ಕಾಗಿ ಮಾಡಿರೋದಿಲ್ಲ. ಪ್ರತಿಯೊಂದರಲ್ಲೂ ಕೂಡ ಧಾರ್ಮಿಕವಾಗಿರ್ತಕ್ಕಂತಹ ಹಾಗೆಯೇ ವೈಜ್ಞಾನಿಕವಾಗಿರುವಂತಹ ಒಂದು ಕಾರಣಗಳನ್ನು ಇಟ್ಕೊಂಡ್ಬಿಟ್ಟು ಪ್ರತಿಯೊಂದು ಪದ್ಧತಿಗಳನ್ನು ರೂಢಿಗೆ ತಂದಿರ್ತಾರೆ. ಅದೇ ರೀತಿಯಾಗಿ ಈ ಒಂದು ಭಸ್ಮ ಧಾರಣೆ ಅಥವಾ ವಿಭೂತಿ ಧಾರಣೆ ಕೂಡ ತನ್ನದೇ ಆದಂತಹ ಮಹತ್ವವನ್ನು ಪಡ್ಕೊಂಡಿದೆ. ಈ ವಿಭೂತಿಗೆ ಅನೇಕ ಕಾರಣಗಳನ್ನು ಕೊಡ್ತಾ ಹೋಗ್ತಾರೆ, ಹಾಗೆ ಕಥೆಗಳನ್ನು ಕೂಡ ಹೇಳ್ತಾ ಹೋಗ್ತಾರೆ. ಈ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ನಾನಿಲ್ಲೊಂದು ಚಿಕ್ಕ ಕಥೆಯನ್ನು ಹೇಳ್ತೀನಿ. ಪಾರ್ವತಿ ಮತ್ತು ಶಿವನಿಗೆ ಸಂಬಂಧಿಸಿದಂತಹ ಒಂದು ಪುಟಾಣಿ ಕತೆ. ವಿಭೂತಿ ಭಸ್ಮ ಅಂತಿದ್ದಾಗೆ ನಮ್ಮೆಲ್ಲರಿಗೂ ನೆನಪಾಗುವಂಥದ್ದು ಶಿವ. ಸ್ಮಶಾನ ಕಾವಲುಗಾರ ಅಂತಲೇ ಕರೀತಾರೆ. ಆದರೆ ಶಿವನ ಒಂದು ಶಕ್ತಿ ಅಪಾರ ಅಂತಲೇ ಹೇಳ್ಬೋದು. ಶಿವ ಮತ್ತು ಪಾರ್ವತಿಯ ನಡುವೆ ನಡೆದಂತಹ ಒಂದು ಚಿಕ್ಕ ಪ್ರಸಂಗವನ್ನು ಕಥೆಯ ರೂಪದಲ್ಲಿ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಅಷ್ಟೇ ಮಹತ್ವ ಕೂಡ ಇದೆ ಈ ಒಂದು ವಿಭೂತಿಗೆ ಅನ್ನೋದನ್ನು ಇಲ್ಲಿ ಈ ಕಥೆಯ ಮೂಲಕ ನಾವು ತಿಳ್ಕೊಬಹುದು. ಒಂದು ಸಾರಿ ಏನಾಗುತ್ತೆ, ಶಿವ ಮತ್ತು ಪಾರ್ವತಿ ಕೈಲಾಸ ಪರ್ವತದಲ್ಲಿ ಹೀಗೆ ಕೂತಿರ್ತಾರೆ. ಆಗ ಪಾರ್ವತಿ ಕೇಳ್ತಾಳೆ ಶಿವನನ್ನು, ಸ್ವಾಮಿ, ಸರಸ್ವತಿ ಲಕ್ಷ್ಮಿಯರು ಕೂಡ ಬಂಗಾರ ಹಾಕ್ಕೊಂಡಿದ್ದಾರೆ, ಅದಕ್ಕೆ ನಾನು ಕೂಡ ಯಾಕೆ ಹಾಕ್ಕೋಬಾರ್ದು, ನನಗೂ ಕೂಡ ಅನುಗ್ರಹಿಸಿ ಅಂತ ಕೇಳ್ಕೊಳ್ತಾಳೆ ಶಿವನ ಬಳಿ. ನನಗೂ ಕೂಡ ಅವರನ್ನು ನೋಡಿಬಿಟ್ಟು ಹಾಕ್ಕೋಬೇಕು ಅನ್ನೋ ಬಯಕೆ ತುಂಬ ಅನ್ನಿಸ್ತಾ ಇದೆ, ಆ ಬಯಕೆ ಹೆಚ್ಚಾಗ್ತಾ ಇದೆ, ನಿಮ್ಮ ಅನುಗ್ರಹ ಬೇಕು ಅಂತ ಕೇಳ್ಕೊಳ್ತಾಳೆ. ಆಗ ಶ್ರೀಶ್ವರ ಏನು ಮಾಡ್ತಾನೆ, ಒಂದು ಚಿಟಿಕಿ ಭಸ್ಮವನ್ನು ತೆಗೆದುಕೊಂಡು ಬರ್ತಾನೆ. ಆ ತಂದಂತಹ ಒಂದು ಚಿಟಿಕಿ ಭಸ್ಮವನ್ನು ಪಾರ್ವತಿ ಕೈಗೆ ಕೊಡ್ತಾನೆ. ಇದೇನು ಸ್ವಾಮಿ, ಬಂಗಾರ ಕೊಡಿ ಅಂತ ನಾನು ಕೇಳಿದರೆ ನೀವು ಭಸ್ಮ ಕೊಟ್ಟಿದ್ದೀರಲ್ಲ ಅಂತ ಪಾರ್ವತಿ ಕೇಳ್ತಾಳೆ. ನನ್ನಲ್ಲಿರುವುದು ಇದೆ, ಇದನ್ನು ತೆಗೆದುಕೊಂಡು ಹೋಗಿ ಕುಬೇರನಲ್ಲಿ ಕೇಳು, ಇದರ ತೂಕದ ಬಂಗಾರ ಅವನು ಕೊಡ್ತಾನೆ ಅಂತ ಶಿವ ಹೇಳಿ ಕಳಿಸ್ತಾನೆ ಪಾರ್ವತಿಗೆ. ಶಿವನು ಕೊಟ್ಟಂತಹ ಚಿಟಿಕಿ ಭಸ್ಮವನ್ನು ತೆಗೆದುಕೊಂಡು ಅಲಕಾಪುರಕ್ಕೆ ಅಂದರೆ ಕುಬೇರನ ವಾಸಸ್ಥಾನಕ್ಕೆ ಪಾರ್ವತಿ ಬರ್ತಾಳೆ. ಬಂದ್ಬಿಟ್ಟು ಕುಬೇರನ ಹತ್ರ ಈ ಒಂದು ಭಸ್ಮವನ್ನು ತೋರಿಸಿ ಕೇಳ್ತಾಳೆ, ನನಗೆ ಈ ಒಂದು ಚಿಟಿಕಿ ಭಸ್ಮದ ತೂಕದ ಬಂಗಾರವನ್ನು ಕೊಡಿ ಅಂತ ಹೇಳಿ ಕೇಳಿದಾಗ ಆ ಒಂದು ಮಾತಿಗೆ ಕುಬೇರ ನಸುನಕ್ಕು, ಈ ಒಂದು ಚಿಟಿಕಿ ಭಸ್ಮಕ್ಕೆ ನಾಣ್ಯವನ್ನು ಕೊಡಬೇಕಾ, ಬಂಗಾರವನ್ನು ಕೊಡಬೇಕಾ ಅಂತ ಹೇಳಿ ಗೇಲಿ ಮಾಡ್ತಾನೆ. ಮನಸ್ಸಿನಲ್ಲಿಯೇ ತುಂಬ ನಕ್ಕೊಂತಾನೆ. ಕುಬೇರ ಮನಸ್ಸಿನಲ್ಲೇ ನಕ್ಬಿಟ್ಟು ಪಾರ್ವತಿಗೆ ಹೇಳ್ತಾನೆ, ನಿಮಗೆ ಎಷ್ಟು ಬಂಗಾರ ಬೇಕೋ ಅಷ್ಟನ್ನು ತಗೊಂಡು ಹೋಗಿ ತಾಯಿ ಅಂತ ಹೇಳ್ತಾನೆ. ಆವಾಗ ಪಾರ್ವತಿ ಹೇಳ್ತಾಳೆ, ಇಲ್ಲ, ನನಗೆ ಇದರ ತೂಕದಷ್ಟೇ ಬಂಗಾರ ಬೇಕು, ನನಗೆ ಇದನ್ನು ತೂಕ ಮಾಡಿಬಿಟ್ಟು ಕೊಡಿ ಅಂತ ಕೇಳ್ತಾಳೆ. ಆಗ ಏನು ಮಾಡ್ತಾನೆ ಕುಬೇರ, ಒಂದು ತಕ್ಕಡಿಯಲ್ಲಿ ಒಂದು ಭಾಗಕ್ಕೆ ಆ ಭಸ್ಮವನ್ನು ಇಟ್ಟು ಇನ್ನೊಂದು ಭಾಗದಲ್ಲಿ ಆ ಆಭರಣಗಳನ್ನು ಅಥವಾ ಐಶ್ವರ್ಯವನ್ನು ತಗೊಂಬಂದು ಇಡ್ತಾ ಇರ್ತಾನೆ. ಎಷ್ಟು ತಂದು ಹಾಕಿದರೂ ಕೂಡ ಆ ಒಂದು ಭಸ್ಮದ ತಟ್ಟೆ ಮೇಲೆ ಹೇಳೋದೇ ಇಲ್ಲ. ಇದನ್ನು ನೋಡಿಬಿಟ್ಟು ಆ ಕುಬೇರನಿಗೆ ಆಶ್ಚರ್ಯ ಆಗುತ್ತೆ. ಕುಬೇರನ ಬಳಿ ಇರ್ತಕ್ಕಂಥ ಎಲ್ಲ ಚಿನ್ನ, ದುಡ್ಡು, ಬಂಗಾರ ಏನಿರುತ್ತೆ ಸಂಪತ್ತು ಎಲ್ಲವನ್ನು ಹಾಕಿದರೂ ಕೂಡ ಆ ಚಿಟಿಕಿ ಭಸ್ಮದ ತಕ್ಕಡಿ ಒಂದು ಭಾಗ ಮೇಲೆ ಬರೋದೇ ಇಲ್ಲ. ಕೊನೆಗೆ ಏನು ಮಾಡ್ತಾನೆ, ತನ್ನ ಪತ್ನಿಯ ಬಳಿ ಇರ್ತಕ್ಕಂತಹ ಚಿನ್ನದ ಆ ಒಂದು ತಾಳಿಯನ್ನು, ಮಾಂಗಲ್ಯವನ್ನು ತೊಗೊಂಡು ಬಂದು ಹಾಕ್ತಾನೆ. ಆಗ ನಿಧಾನಕ್ಕೆ ಆ ಚಿಟಿಕಿ ಭಸ್ಮದ ತಕ್ಕಡಿ ಮೇಲೆ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಕುಬೇರನಿಗೆ ಅರ್ಥ ಆಯಿತು. ಏನಪ್ಪ ಅಂದರೆ, ನನ್ನಲ್ಲಿ ಅಹಂಭಾವವಿತ್ತು. ಆ ಅಹಂಭಾವದಿಂದ ನಾನು ಎಷ್ಟು ಸಂಪತ್ತನ್ನು ತಗೊಂಬಂದು ಹಾಕಿದರೂ ಕೂಡ ಆ ಚಿಟಿಕಿ ಭಸ್ಮ ಅಲ್ಲಾಡಲಿಲ್ಲ. ತಾಯಿಗೆ ಹೇಳ್ತಾನೆ, ತಾಯಿ, ನನ್ನಲ್ಲಿ ಅಹಂಭಾವ ಇದ್ದಿದ್ದರಿಂದ ಇಷ್ಟೆಲ್ಲ ಆಯಿತು, ನಾನು ಅದನ್ನು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಆ ಚಿಟಿಕಿ ಭಸ್ಮಕ್ಕೆ ನಮಸ್ಕಾರವನ್ನು ಮಾಡ್ತಾನೆ. ಪಾರ್ವತಿ ಮತ್ತು ಕುಬೇರ ಇಬ್ಬರಿಗೂ ಸಹ ಅರ್ಥ ಆಗುತ್ತೆ, ಈ ಒಂದು ಚಿಟಿಕಿ ಭಸ್ಮಕ್ಕೆ ನಮ್ಮಲ್ಲಿರುವಂತಹ ಅಹಂಭಾವವನ್ನು ದೂರ ಮಾಡುವ ಶಕ್ತಿ ಕೂಡ ಇದೆ ಅಂತ ಅರ್ಥ ಮಾಡ್ಕೊಳ್ತಾರೆ. ಸೊ ನಾನು ಮೊದಲೇ ಹೇಳಿದ ಹಾಗೆ 3 ಗೆರೆಗಳಲ್ಲಿ ಒಂದು ಸಾಲು ಅಹಂಭಾವವನ್ನು ದೂರ ಮಾಡುವ ಶಕ್ತಿಯನ್ನು ಹೊಂದಿದೆ ಅಂತ ಹೇಳಿದ್ನಲ್ವ, ಅದನ್ನು ಈ ಕಥೆಯ ಮೂಲಕ ನಾವು ಅರ್ಥೈಸ್ಕೋಬಹುದು. ಮನೇಲಿ ಹಿರಿಯರು ಹೇಳ್ತಾ ಇರ್ತಾರೆ, ಕೈಕಾಲು ಮುಖ ತೊಳ್ಕೊಂಡ್ಬಿಟ್ಟು ವಿಭೂತಿ ಹಚ್ಕೋ ಅಂತ. ನಾವು ಚಿಕ್ಕ ವಯಸ್ಸಿಂದ ನಮ್ಮ ಕಿವಿಗೆ ಈ ಒಂದು ಪದಗಳನ್ನು ಕೇಳಿಸ್ಕೊಳ್ತಾನೆ ಇರ್ತೀವಿ. ಆದರೆ ಅದರ ಮಹತ್ವ ಏನು ಅನ್ನೋದನ್ನು ನಾವು ತಿಳ್ಕೊಳ್ಳೋ ಪ್ರಯತ್ನವೂ ಮಾಡಿರಲ್ಲ, ತಿಳ್ಕೊಂಡು ಕೂಡ ಇರೋದಿಲ್ಲ. ಸೊ ಅದರ ಯಾವುದೇ ಒಂದು ವಸ್ತು ಇರ್ಬೋದು, ಅದರ ಮಹತ್ವ ಏನು ಅಂತ ನಾವು ತಿಳಿತಾ ಹೋದಾಗ ಯಾವುದನ್ನು ಕೂಡ ನಾವು ಅಸಡ್ಡವಾಗಿ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಮುಖ್ಯವಾಗಿ ಈ ವಿಭೂತಿಯ ಧಾರಣೆಗೆ ಯಾವುದೇ ಜಾತಿ ಭೇದ ಇಲ್ಲ ಅಂತ ಹೇಳಿ ನಮ್ಮ ಹಿರಿಯರು ತಿಳಿಸ್ಕೊಟ್ಟಿದ್ದಾರಲ್ವ. ಸೊ ಎಲ್ಲರೂ ಕೂಡ ಇದರ ಉಪಯೋಗನ ಪಡ್ಕೋಬಹುದು. ನಮ್ಮ ಕೈಯಲ್ಲೇ ಇರತಕ್ಕಂಥ ವಸ್ತುಗಳಿಂದ ನಮ್ಮ ನರಮಂಡಲ ಆ್ಯಕ್ಟಿವ್ ಆಗುತ್ತೆ ಅನ್ನೋದಾದರೆ ನಾವು ಯಾಕೆ ಅದರ ಉಪಯೋಗವನ್ನು ಮಾಡ್ಕೋಬಾರ್ದು ಅಲ್ವಾ. ಸೊ ಈ ಒಂದು ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ
ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ. ಆಗ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ಬಂದು ರೀಚ್ ಆಗುತ್ತೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.